ಮೈಸೂರು ಎಂದ ತಕ್ಷಣ ನಮಗೆ ನೆನಪಾಗೋದು ಅನೇಕ ಸಾಂಸ್ಕೃತಿಕ ಕಟ್ಟಡಗಳು ಹಾಗೂ ಪೌರಾಣಿಕ ಕಟ್ಟಡಗಳು, ರಾಜರ ಪರಂಪರೆಗಳು ಇವೆಲ್ಲವೂ ಕೂಡ ನಮಗೆ ನೆನಪಾಗುತ್ತೆ. ಅದೇ ನಿಟ್ಟಿನಲ್ಲಿ ಅದೇ ಇತಿಹಾಸವನ್ನು ಸಾರುವಂತಹ ಪ್ರಮುಖ ಅಂಶ ಅಂತ ಹೇಳಿದ್ರೆ ಅದು ಮೈಸೂರಿನಲ್ಲಿರುವಂತಹ ಗರಡಿ ಮನೆಗಳು. ಅಂತಹದ್ದೇ ಗರಡಿ ಮನೆಯೊಂದು ಈಗ ಸರಾಸರಿ 2-3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕುಸಿತಗೊಂಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಪ್ರಮುಖ ಗರಡಿಯಾದಂಥ ಶ್ರೀನಿವಾಸಣ್ಣನವರ ಗರಡಿ, ಈ ಗರಡಿ ಕೂಡ ಒಂದು ನೆಲಕ್ಕೆ ಉರುಳಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಲವಾರು ವರ್ಷಗಳಿಂದ ಬರೋಬ್ಬರಿ 100 ವರ್ಷಗಳ ಇತಿಹಾಸವೇ ಇದೆ ಈ ಗರಡಿಗೆ. ಈ ಗರಡಿಯಲ್ಲಿ ಹಲವಾರು ವರ್ಷಗಳಿಂದ ಪೈಲ್ವಾನರುಗಳಾಗಿರ್ಬೋದು, ಮೈಸೂರಿನ ಅನೇಕ ನಾಗರಿಕರು, ಎಸ್ಪೆಷಲಿ ಈ ಮೈಸೂರಿನ ನಜರ್ಬಾದ್ ರಸ್ತೆಯ ಅನೇಕ ಯುವಕರು ಇಲ್ಲಿ ಸಾಧನೆಯನ್ನು ಮಾಡೋದನ್ನು ನಾವು ಕಾಣ್ತೀವಿ. ಅದರ ಸಾಧನೆಯ ಸಾಮಗ್ರಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದು ಒಂದು ರಾಮ ಮಂದಿರದಲ್ಲಿ ಸಾಮಗ್ರಿಗಳನ್ನು ಉಪಯೋಗಿಸುವಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಪ್ರತಿನಿತ್ಯ ಕೂಡ ವ್ಯಾಯಾಮ ಮಾಡಲಿಕ್ಕಾಗಿ, ಸಾಧನೆಯನ್ನು ಮಾಡಲಿಕ್ಕಾಗಿ ಉಪಯೋಗಿಸುವಂಥ ಗರಡಿ ಸಾಮಗ್ರಿಗಳೇನಿದೆ ಅದೆಲ್ಲವನ್ನೂ ಕೂಡ ಇಲ್ಲಿ ಕಾಣಬಹುದಾಗಿದೆ. ಅದೇ ನಿಟ್ಟಿನಲ್ಲಿ ಮುಂದುವರಿತಾ ಹೋದರೆ ಬರೋಬ್ಬರಿ 1836ರಲ್ಲಿ ನಿರ್ಮಿತವಾದಂತಹ ಒಂದು ರಾಜರ ಕಾಲದ ಪರಂಪರೆಯ ಒಂದು ಇತಿಹಾಸವೇ ಹೊಂದಿರುವಂಥ ವಿಶೇಷವಾದ ಗರಡಿ ಇದಾಗಿದ್ದು ನಾವು ಗಮನಿಸ್ತಾ ಇದ್ವಿ. ರಾಜರ ಕೊಡುಗೆ ಅಂತಲೇ ಹೇಳ್ಬೋದು ಈ ಒಂದು ಗರಡಿಯನ್ನು. ಶ್ರೀನಿವಾಸಣ್ಣನವರ ಗರಡಿಯನ್ನು ಅಂದಿನ ಕಾಲದ ರಾಜರು, ಮೈಸೂರಿನ ಒಡೆಯರು ಎಲ್ಲರೂ ಕೂಡ ಸೇರಿ ಹೀಗೆ ಉತ್ತೇಜನ ಕೊಟ್ಟರು ಅಂತಲೂ ಹೇಳಲಾಗುತ್ತೆ. ಇತಿಹಾಸಗಳು ಬರೋಬ್ಬರಿ 188 ವರ್ಷಗಳ ಇತಿಹಾಸ ಇರುವಂತಹ ಈ ಗರಡಿ ಪ್ರತಿನಿತ್ಯ ಕೂಡ ಸಾಧನೆ ಮಾಡ್ತಾಯಿದ್ರು. ಇಲ್ಲಿನ ಆಸುಪಾಸಿನ ಯುವಕರು, ಸ್ಥಳೀಯ ಯುವಕರು ಇಲ್ಲಿ ಸಾಧನೆಯನ್ನು ಮಾಡ್ತಾಯಿದ್ರು ಅಂತ ಹೇಳಲಾಗುತ್ತೆ. ಸಾಂಸ್ಕೃತಿಕ ಒಂದು ವಿಶೇಷ ಇರುವಂಥ ಗರಡಿ ಅಂತಲೇ ಹೇಳಲಾಗುತ್ತೆ ಈ ಗರಡಿಯನ್ನು. ಈ ಗರಡಿಯು ಸುಮಾರು 188 ವರ್ಷಗಳ ಇತಿಹಾಸವನ್ನು ಹೊಂದಿದ್ರೆ ಅಷ್ಟು ವರ್ಷಗಳ ಯುವಕರು ಇಲ್ಲಿ ಬಂದು ಸಾಧನೆ ಮಾಡೋದಾಗಿರ್ಬೋದು, ಇಲ್ಲಿಯ ಒಂದು ಗರಡಿಯ ವಿಶೇಷತೆಯನ್ನು ರಾಜರ ಮುಂದೆ ಪ್ರದರ್ಶಿಸುವುದಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡ್ತಾ ಹೋಗಿದ್ರು. ಎಸ್ಪೆಷಲಿ ದಸರಾ ಸಂದರ್ಭದಲ್ಲಿ ಇಲ್ಲಿಯ ಗರಡಿಯ ಯುವಕರು ಕ್ರೀಡಾಪಟುಗಳು, ಅಂದರೆ ಇಲ್ಲಿಯ ಸ್ಥಳೀಯ ಕ್ರೀಡಾಪಟುಗಳಾಗಿರ್ಬೋದು, ಮುಖ್ಯವಾಗಿ ಈ ಗರಡಿಯಲ್ಲಿ ಸಾಧನೆ ಮಾಡ್ತಿದ್ದಂತಹ ಅನೇಕ ಪೈಲ್ವಾನರುಗಳಿಗೆ ಮುಖ್ಯವಾಗಿ ರಾಜರ ದಸರಾ ಸಂದರ್ಭದಲ್ಲಿ ಕುಸ್ತಿಯ ಕ್ರೀಡೆ ಅಂತ ಏನಿತ್ತೆ ಅಲ್ಲಿ ಒಂದು ಅವಕಾಶವನ್ನು ನೀಡಿ ಕೊಡಲಾಗ್ತಾ ಇತ್ತು ರಾಜರ ಕಾಲದಿಂದಲೂ ಅಂತ ಹೇಳಲಾಗುತ್ತೆ. ಅದೇ ನಿಟ್ಟಿನಲ್ಲಿ ಈ ಒಂದು ಗರಡಿಯ ಇತಿಹಾಸವನ್ನು ಕಾಣ್ಬೋದಾಗಿದೆ. ಆದರೆ ಈಗ ಆ ಗರಡಿಯು, ಅಂದರೆ ಈಗ ಶ್ರೀನಿವಾಸಣ್ಣನವರ ಗರಡಿಯು ಮಳೆಯಿಂದಾಗಿ ಕುಸಿತಗೊಂಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಬರೋಬ್ಬರಿ 188 ವರ್ಷಗಳ ಇತಿಹಾಸವಿತ್ತು ಈ ಗರಡಿಗೆ. ಹಲವಾರು ಮಳೆಗಳು, ಸಿಡಿಲುಗಳು ಏನೇ ಬೆಳೆದ್ರೂ ಗಟ್ಟಿಯಾಗಿ ನಿಂತಿದ್ದಂತಹ ಪೌರಾಣಿಕ ಗರಡಿಯೊಂದು ಈ ರೀತಿ ನೆಲಕ್ಕುರುಳಿದೆ ಅಂದರೆ ಅದು ವಿಷಾದನೀಯ ಅಂತಲೇ ಹೇಳ್ಬೋದಾಗಿದೆ. ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಇದೇ ಗರಡಿಯಲ್ಲಿ ಸಾಧನೆ ಮಾಡ್ತಿದ್ದಂಥ, ಪ್ರತಿನಿತ್ಯವೂ ಕೂಡ ವ್ಯಾಯಾಮಕ್ಕಾಗಿ ಬರ್ತಿದ್ದಂಥ ಯುವಕರೊಬ್ಬರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹೇಗಾಯಿತು ಈ ಅವಘಡ, ಹೇಗೆ ಸಂಭವಿಸ್ತು ಅಂತ ಕೇಳೋಣ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಸಾಧನೆ ಮಾಡ್ತಿದ್ದೀರಿ? ಈಗ ನೀವು ಚಿಕ್ಕವರು, ಎಷ್ಟು ವರ್ಷಗಳಿಂದ ಸಾಧನೆ ಮಾಡ್ತಿದ್ದೀರಿ? ನಾನೊಂದು 8 ವರ್ಷದಿಂದ ಸಾಧನೆ ಮಾಡ್ತಿದ್ದೀನಿ ಇಲ್ಲಿ. ಮತ್ತೆ ಅಂದರೆ ಈಗ ಈ ಗರಡಿ ಈ ಥರ ಸಂಭವ ಆಗಿದೆ, ಈ ಥರ ಬಿದೋಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು? ಏನು ಕತೆ ಏನು ಅಂತ? ನಾನು ಫಸ್ಟು ಒಂದು ಸಂಜೆ 3:30 ಹಿಂಗೆ ಬತ್ತಿದ್ದೆ ಈ ರೋಡಿಂದ. ಕಿಟಕಿಯಿಂದ ನೋಡಿದಾಗ ಕುಸ್ತೋಗಿದೆ ಅಂತ ಕಾಣಿಸ್ತು. ನಾವಲ್ಲಿ ಹೋಗ್ಬಿಟ್ಟು ಬೀಗ ಇಸ್ಕೊಂಡು ಒಳಗಡೆ ಬಂದ್ವಿ. ಒಳಗಡೆ ಬಂದು ನೋಡಿದಾಗ ಪೂರ್ತಿ ಕುಸ್ತೋಗಿತ್ತು. ಆಮೇಲೆ ಎಲ್ಲರಿಗೂ ಫೋನ್ ಮಾಡಿ ವಿಡಿಯೋ ಮಾಡಿಬಿಟ್ಟು ಗ್ರೂಪ್ ಕಳಿಸಿ ಎಲ್ಲರಿಗೂ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಬಂದರು. ಈಗ ನಿಮ್ಮ ಹಿರಿಯರಾಗಿರ್ಬೋದು, ಇಲ್ಲಿ ಸಾಧನೆ ಮಾಡಿದಂಥ ಅನೇಕರು ಇದ್ದಾರೆ, ದೊಡ್ಡವರೆಲ್ಲ, ನಿಮ್ಮ ತಂದೆ ಆಗಿರ್ಬೋದು, ತಾತಂದ್ರಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರ ಜೊತೆ ಬೆಡ್ತವ್ರು ಎಲ್ಲರೂ ಕೂಡ ಇಲ್ಲಿ ಸಾಧನೆ ಮಾಡಿದ್ದಾರೆ. ಅವರೇನು ನಿರ್ಧಾರ ತಗೊಂಡ್ರು ಈ ಥರ ಆಗಿದೆ ಅಂತ ಯಾರಿಗಾರು ತಿಳಿಸೋಂಥ ಕೆಲಸ ಮಾಡಿದ್ರ ಅಧಿಕಾರಿಗಳಿಗೆ, ಹೇಗೆ ಅಂತ? ಅದೇ ಹರೀಶ್ ಗೌಡ್ರಿಗೆ ಹೇಳಿದ್ದಾರೆ, ಇಲ್ಲಿರೋರು ಉಸ್ತಾದ್ರುಗಳೆಲ್ಲ. ಅದೇ ಅವ್ರು ಹರೀಶ್ ಗೌಡ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಹರೀಶ್ ಗೌಡ್ರು ಏನಂತ ಭರವಸೆ ಕೊಟ್ಟರು? ಏನೋ ರೆಡಿ ಮಾಡಿಸ್ತೀವಿ ಬಿಡಿ, ತಲೆ ಕೆಡಿಸ್ಕೋಬೇಡಿ ಅಂತ ಏನಾರು ಹೇಳಿದ್ರೆ? ಹೆಂಗೆ ಹೇಳಿದ್ದಾರೆ, ನಾವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹರೀಶ್ ಗೌಡ್ರು. ಈಗ ನಿಮ್ಗೆ ತಿಳಿದ ಮಟ್ಟಿಗೆ ಇಲ್ಲಿ ಸಾಧನೆ ಮಾಡ್ತಿರೋರೆಲ್ಲ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು? ಅಂದರೆ ಮುಖ್ಯವಾಗಿ ದಸರಾ ಟೈಮಲ್ಲಿ ನೋಡಿದ್ವಿ ಎಲ್ಲ ಕುಸ್ತಿಪಟುಗಳು ಬರೋದು. ನಿಮ್ಮ ನೋಡ್ದಂಗೆ ಎಲ್ಲೆಲ್ಲಿ ಮಾಡ್ತಿದ್ರು ಅಂತ? ಅದೇ ದಸರಾ, ನಾರ್ಮಲ್ ಇಲ್ಲಿ ಅದು ಪಂಜಾಬ್ ಅಲ್ಲಿ ಇಲ್ಲಿಗೆಲ್ಲ ಹೋಗಿ ಮಾಡಿದ್ದಾರೆ. ಅಂದರೆ ದೊಡ್ಡ ಸಿಟಿ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದರೆ ದೊಡ್ಡ ಪೈಲ್ವಾನರುಗಳೇ ಇಲ್ಲಿ ಹೋಗಿರೋದು ಅಂತನಾ? ಹೋಗಿದ್ದಾರೆ. ನೀವು ತಿಳಿದ ಮಟ್ಟಿಗೆ ಈಗ ಇಷ್ಟೊಂದು ಇತಿಹಾಸ ಇರುವಂಥ ಒಂದು ಗರಡಿನ ಜೀರ್ಣೋದ್ಧಾರ ಕೆಲಸ ಮಾಡುವಂಥದ್ದು ಯಾರೂ ಮಾಡಲೇ ಇಲ್ವ ಇಷ್ಟು ವರ್ಷದಲ್ಲಿ ಅಂತ? ಆ ಥರ ಅಂದರೆ ಮತ್ತೆ ಈ ಥರ ಆಗಿದೆ, ಹಳೇದಾಗಿದೆ ಅಂತ ಯಾರು ಕಟ್ಸೋವಂಥ ಕೆಲಸ ಮಾಡಲಿಲ್ವ? ಮಾಡಿದ್ರು, ಆದರೆ ಅದು ಒಂಚೂರು ಕೈ ಹಾಕ್ಬಿಟ್ರೆ ಅದು ಇದಾಗಿತ್ತಲ್ಲ, ಅದು ಒಡೆದೋಯ್ತದೆ, ತಿರ್ಗಾ ಬಿದ್ದೋಯ್ತದೆ. ನಾವು ಇನ್ನೊಂದು ಮಾಡೋಕೆ ಹೋಗಿ ಕೆಣಕಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದು. ಹರೀಶ್ ಗೌಡ್ರು ಹೇಳಿದ್ರು ಮಾಡಿಸ್ಕೊಡೋದ ಹಂಗೆ ಹಿಂಗೆ ಅಂತ.
ಈಗ ಕೊನೆಯದಾಗಿ ಅಧಿಕಾರಿಗಳಿಗೆ ಆಗ್ಬೋದು, ಹರೀಶ್ ಗೌಡ್ರಿಗೆ ಆಗಿರ್ಬೋದು, ಮಾಧ್ಯಮದ ಮೂಲಕ ಈಗ ನೋಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿನ ನೋಡ್ತಾ ಇರೋ ವೀಕ್ಷಕರಿಗಾಗ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ಒಂದು ಸ್ವಲ್ಪ ಬೇಗ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಎಷ್ಟು ಜನ ಯುವಕರು ಸಾಧನೆ ಮಾಡ್ತಾರೆ ಇಲ್ಲಿ? ನಾವೊಂದು 15-20 ಜನ ಮಾಡ್ತೇವೆ. ಹೇಳ್ಕೊಡ್ತಾರೆ ಎಲ್ಲರೂ. ನಿಮ್ಮ ಹೆಸರು? ನನ್ನ ಹೆಸರು ವೈಭವ್ ಅಂದ್ಬಿಟ್ಟು. ಇದಿಷ್ಟು ಇಲ್ಲಿ ಪ್ರತಿನಿತ್ಯ ಸಾಧನೆ ಮಾಡುವಂಥ ಒಬ್ಬ ಯುವಕನ ಮಾತಾಗಿದೆ. ಬರೋಬ್ಬರಿ 15ರಿಂದ 16-17 ಜನಗಳು ಇಲ್ಲಿ ಸಾಧನೆ ಮಾಡ್ತೀವಿ. ಹಿರಿಯರೆಲ್ಲ ನಮಗೆ ಯೋಗವನ್ನು ಹೇಳ್ಕೊಡೋದು, ಅಂದರೆ ಇಲ್ಲಿಯ ವ್ಯಾಯಾಮವನ್ನು ಹೇಳ್ಕೊಡುವಂಥ ಎಲ್ಲ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ನಾವು ಅದೇ ಪ್ರಕಾರ ಕಟ್ಟುನಿಟ್ಟಿನಲ್ಲಿ ನಡ್ಕೊತಾ ಇದ್ದೀವಿ. ಆದರೆ ಈ ರೀತಿ ದುಸ್ಥಿತಿ ಸಂಭವಿಸಿರೋದ್ರಿಂದ ನಾವು ಯಾವುದೇ ರೀತಿ ವ್ಯಾಯಾಮ ಮಾಡಲಿಕ್ಕೆ ಆಗ್ತಾ ಇಲ್ಲ. ಗರಡಿನ ಆದಷ್ಟು ಬೇಗ ಎಲ್ಲ ಸರಿಪಡಿಸ್ಕೊಳ್ಳಿ ಮೊದಲಿನ ರೀತಿ ಅಂತ ಇಲ್ಲಿ ಯುವಕರು ಕೂಡ ಕೇಳ್ಕೊತಾ ಇರ್ತಕ್ಕಂಥದ್ದು. ಇತಿಹಾಸ ಇರುವಂಥ ಈ ಗರಡಿಯನ್ನು ಉಳಿಸುವಂಥ ಕೆಲಸ ಮತ್ತು ಗತ ವೈಭವವನ್ನು ಸಾರುವಂಥ ಕೆಲಸವನ್ನು ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು, ಕಾರ್ಪೊರೇಟ್, ಎಕ್ಸ್ ಕಾರ್ಪೊರೇಟರ್ ಆಗಿರ್ಬೋದು ಮಾಡಲಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಸುಬ್ರಹ್ಮಣ್ಯ ಜೊತೆ ರವಿಕಿರಣ್, ಅಮೋಘ ಕರ್ನಾಟಕ, ಮೈಸೂರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.